ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ. ಬಹುಶಃ ಕೊಪ್ಪಳ ಲೋಕಸಭಾನ ಸ್ವಲ್ಪ ವಿಶ್ಲೇಷಣೆ ಮಾಡ್ಬೇಕಾತಂದ್ರ ಇದು ಸ್ವಲ್ಪ ಜಾತಿ ಸಮೀಕರಣಕ್ಕೆ ನಾವು ಬರಬೇಕಾಗುತ್ತೆ. ಇಲ್ಲೇ ಮುಖ್ಯ ಸ್ವಲ್ಪ ಜಾತಿ ಸಮೀಕರಣ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ಕೊಪ್ಪಳ ಕ್ಷೇತ್ರವಾರು ಯಾವ ತರ ಮತ ಪಡಿಬಹುದು ಅಥವಾ ಯಾರು ಗೆಲ್ಲಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲೇ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದೊಳಗ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾವ. 8 ವಿಧಾನಸಭಾ ಕ್ಷೇತ್ರದೊಳಗ 3 ಕ್ಷೇತ್ರಗಳು ಅದಾವಲ್ಲ, ಸಿಂಧನೂರು, ಕೊಪ್ಪಳ ಮತ್ತೆ ಕುಷ್ಟಗಿ. ಈ 3 ವಿಧಾನಸಭಾ ಕ್ಷೇತ್ರದೊಳಗ ಹಾಲು ಮತ ಸಮಾಜದವರು ಪ್ರಭಾವಿಗಳಾಗ್ತಾರ. ಅಂದ್ರೆ ಇವ್ರ ಮತಗಳು ಹೆಚ್ಚದವಿಲ್ಲ. ಇನ್ನ 3 ಕ್ಷೇತ್ರಗಳು, ಒಂದು ಗಂಗಾವತಿ, ಇನ್ನೊಂದು ಮಸ್ಕಿ, ಅದಾದ್ಮೇಲೆ ಇನ್ನೊಂದು ಸಿರುಗುಪ್ಪ. ಈ 3 ಕ್ಷೇತ್ರಗಳು ಪಂಚಮಸಾಲಿ ಪ್ರಭಾವಿಗಳದ ಓಟುಗಳು, ಅಂದ್ರ ನಿರ್ಣಾಯಕರಾಗ್ತಾರ. ಇವರು ಪಂಚಮಸಾಲಿಗಳು ನಿರ್ಣಾಯಕರಾಗ್ತಾರ. ಉಳಿದಿರೋ 2 ಕ್ಷೇತ್ರ ಒಳಗ ಯಲಬುರ್ಗಾ ಏನೈತಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಮಿಕ್ಸ್. ಯಾವ ಜಾತಿಯೂ ಪ್ರಭಾವಿ ಇಲ್ಲ, ಆದ್ರ ಯಾವ ಜಾತಿಯನ್ನು ಕಡೆಗಣಿಸೋ ತರ ಇಲ್ಲ. ಇನ್ನು ಉಳಿದಿರೋದು ಲಾಸ್ಟ್ ಅಂಡ್ ಫೈನಲ್ ಯಾವ್ದಂತಂದ್ರ ಅದು ಕನಕಗಿರಿ. ಇದು ಮೀಸಲು ಕ್ಷೇತ್ರ. ಈ ಕನಕಗಿರಿ ಒಳಗ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಪ್ರಭಾವಿಗಳಾಗ್ತಾರ. ನಾನು ಇಷ್ಟತನ ಏನ್ ಜಾತಿವಾರು ಹೇಳ್ಕೊಂತ ಬಂದಲ್ಲ, ಈ ಸಮೀಕರಣದೊಳಗ ಯಾವ ಕ್ಷೇತ್ರದೊಳಗ ಯಾರು ಪ್ರಭಾವಿಗಳು ಅನ್ನೋದನ್ನ ಹೇಳಾಕತ್ತೀನಿ. ಈ ಜಾತಿವಾರು ಲೆಕ್ಕಾಚಾರದೊಳಗ ಏನು 8 ಕ್ಷೇತ್ರಗಳು ನಾನು ಹೇಳಿದ್ನಲ್ಲ, ಇವರು ಪ್ರಭಾವಿಗಳು ಅಂತ ಹೇಳ್ದೆ. ಆದ್ರೆ ಬೇರೆ ಸಮುದಾಯ ನಿರ್ಣಾಯಕ ಆಗಲ್ಲ ಅಂತ ಅರ್ಥ ಅಲ್ಲ. ನಿರ್ಣಾಯಕ ಆಗ್ತೈತಿ, ಎಲ್ಲಾ ಸಮುದಾಯನೂ ನಿರ್ಣಾಯಕ ಆಗ್ತೈತಿ. ಆದ್ರ ಯಾವ ಸಮುದಾಯದ ಓಟುಗಳು ಯಾರು ತಗೊಳ್ತಾರ, ಬಿಜೆಪಿ ಎಷ್ಟು ತಗೊಳ್ತೈತಿ, ಕಾಂಗ್ರೆಸ್ ಎಷ್ಟು ತಗೊಳ್ತೈತಿ ಅನ್ನೋದ್ರ ಮೇಲೆ ಅವ್ರ ಗೆಲುವು ನಿರ್ಣಾಯಕ ಆಗ್ತೈತಿ. ಬಿಜೆಪಿ ಅಂತಂದ್ರ ಬಿಜೆಪಿ JDS ಅಲೈನ್ಸ್ ಆಗೈತಲ್ಲ, ಈ ದೃಷ್ಟಿಕೋನ ಒಳಗ ವಿಚಾರ ಮಾಡ್ಬೇಕಾಗ್ತೈತಿ. ಈ ದೃಷ್ಟಿಕೋನದೊಳಗ ವಿಚಾರ ಮಾಡಿದ್ರ ಆಲ್ರೆಡಿ ನಾವು ಈ ಸುದ್ದಿ ಮಾಡ್ಬೇಕಾತಂದ್ರ ಸಂಗಣ್ಣ ಕರಡಿಯವರು ಏನು ಹಾಲಿ ಸಂಸದರದಾರಲ್ಲ ಕೊಪ್ಪಳದವರು, ಅವರು ಬಿಜೆಪಿ ಒಳಗಿದ್ರು. 16ನೇ ತಾರೀಕಿಗೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ರೂಮರ್ ಎದ್ದೈತಿ. ಅವ್ರು ಹೋದ್ರ ಇದು ಕನ್ಸಿಡರೇಷನ್ ಆಗಲ್ಲ, ಅವ್ರು ಹೋಗ್ಲಿಲ್ಲ ಅಂತಂದ್ರ ಕನ್ಸಿಡರೇಷನ್ ಆಗ್ತೈತಿ. ಇವತ್ತಿನ ಲೆಕ್ಕಾಚಾರಕ್ಕೆ ಮಾತಾಡಕತ್ತೀನಿ ನಾನು. ಅದೇ ರೀತಿ ಬಿಜೆಪಿ ಮತ್ತೆ ಕಾಂಗ್ರೆಸ್, ಬಿಜೆಪಿ ಅಂದ್ರ ಬಿಜೆಪಿ JDS ಅಲೈನ್ಸ್ ಮತ್ತೆ ಕಾಂಗ್ರೆಸ್, ಇವು 2 ಮಾತ್ರ ದ್ವಿಕೋನ ಸ್ಪರ್ಧೆ ಅಂತೂ ಇಲ್ಲಿ ನಿಖರವಾಗಿ ಏರ್ಪಟ್ಟೈತಿ. ಈ ದ್ವಿಕೋನ ಸ್ಪರ್ಧೆ ಒಳಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಡೆಯಿಂದ ಯಾರ್ಯಾರು ಯಾವ್ಯಾವ ಕ್ಷೇತ್ರದೊಳಗ ಯಾವ್ಯಾವ ಸಮುದಾಯದಿಂದ ಪ್ರಭಾವಿಗಳು ಅದಾರ ಅನ್ನೋದನ್ನ ನೋಡೋಣ. ಈ ಒಂದು ಜಾತಿ ಸಮೀಕರಣದ ಪ್ರಕಾರ ನೋಡ್ಬೇಕಾತಪ್ಪ ಅಂತಂದ್ರ ಕಾಂಗ್ರೆಸ್ ಕಡೆಯಿಂದ ಕೊಪ್ಪಳ ಅಥವಾ ಕೊಪ್ಪಳ ತಾಲೂಕು, ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕ ಸ್ವತಃ ಕಾಂಗ್ರೆಸ್ಸಿನ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರು ಪ್ರಭಾವಿ ಇದ್ರ, ಅವರ ಸಹೋದರ ರಾಘವೇಂದ್ರ ಹಿಟ್ನಾಳ್ ಅವರು ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದೊಳಗ ಅವರು ಹೋದ್ ಸಾರಿ ಗೆದ್ದು ಬಂದಾರ. ಇವರು ಪ್ರಭಾವಿ ಅದಾರ. ಇನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರ ಅಲ್ಲೇ ಇಕ್ಬಾಲ್ ಅನ್ಸಾರಿ ಅವರು ಅದಾರ. ಸಿಂಧನೂರಿಗೆ ಬಂದ್ರ ಹಂಪನಗೌಡ ಬಾದರ್ಲಿ ಅದಾರ. ಮಸ್ಕಿಗೆ ಬಂದ್ರ ಬಸನಗೌಡ್ರ ಅದಾರ. ಕನಕಗಿರಿಗೆ ಬಂದ್ರ ಅಂದ್ರ ಶಿವರಾಜ್ ತಂಗಡಿಗೆ ಅದಾರ. ಇವರು ಈಗ ಸರ್ಕಾರದೊಳಗ ಸದ್ಯ ಸಚಿವರಾಗಿ ಕಾರ್ಯನಿರ್ವಹಿಸಕತ್ತಾರ. ಇವರು ಪ್ರಭಾವಿಗಳದಾರ. ಯಲಬುರ್ಗಾಗ್ ಬಂದ್ರಂದ್ರ ಬಸವರಾಜ ರಾಯರೆಡ್ಡಿ ಅವ್ರ ಅದಾರ. ಇನ್ನ ಕುಷ್ಟಗಿಗೆ ಬಂದ್ರಂದ್ರ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅದಾರ. ಈ ಎಲ್ಲಾ ಲಿಸ್ಟ್ ಏನ್ ಹೇಳಿದ್ನಲ್ಲ, ಇವರು ಕಾಂಗ್ರೆಸ್ ದಿಂದ ಆಯಾ ಕ್ಷೇತ್ರವಾರು ತಮ್ಮ ತಮ್ಮ ಒಂದು ಜಾತಿಯಿಂದ ಪ್ರಬಲತೆಯನ್ನ ಯಾವ ಪ್ರಕಾರ ಆ ಜಾತಿ ಮೇಲೆ ಹಿಡಿತ ಸಾಧಿಸ್ಯಾರ ಅನ್ನೋದ್ರ ಮೇಲೆ, ಮತ್ತೆ ಯಾವ ತರ ಅವರು ಓಟ್ ತಗೊಂಡು ಬರ್ತಾರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದ್ರ ಮೇಲೆ ಗೆಲುವು ನಿರ್ಧಾರ ಆಗ್ತತಿ. ಇದ ಪ್ರಕಾರ ಬಿಜೆಪಿ JDS ಅಲೈನ್ಸ್ ದಿಂದ ಹಿಡಿದ್ರಂದ್ರ ಯಾರ್ಯಾರು ಯಾವ್ಯಾವ ಸಮುದಾಯದ ಮೇಲೆ ಎಷ್ಟೆಷ್ಟು ಹಿಡಿತ ಇಟ್ಕೊಂಡಾರ ಅಂತಂದ್ರ, ಕೊಪ್ಪಳದಿಂದ ಸ್ವತಃ ಸಂಗಣ್ಣ ಕರಡಿಯವರು ಅದಾರ, ಏನು ಈಗ ಹಾಲಿ ಸಂಸದರದಾರಲ್ಲ. ಅದಲ್ಲಿ ಹೇಳ್ದಂಗ ಇವರು 16ನೇ ತಾರೀಕಿಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ರೂಮರ್ ಎದ್ದೈತಿ. ಆದ್ರೆ ನಮ್ಮ ಪ್ರಕಾರ ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆ ಬಹಳ ಕಡಿಮೆ ಐತಿ. ಬಹುಶಃ ಸಂಗಣ್ಣ ಕರಡಿ ಅವ್ರಿಗೆ ಯಾವ್ದು ಬೆನಿಫಿಟ್ ಕಾಣವಲ್ದು. ಆದ್ರೂ ಅವ್ರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಆಗ್ತೈತಿ. ಇನ್ನ ಇದ ಕೊಪ್ಪಳದೊಳಗ ಏನು JDS ಒಳಗ ಅದಾರಲ್ಲ CBC ಅವರು ಸತ್ಯಕ ಪ್ರಭಾವಿಗಳಾಗ್ತಾರ. ಅವರು ಜಾತಿವಾರು ಪ್ರಭಾವ ಬೀರ್ತಾರ. ಇನ್ನ ಗಂಗಾವತಿಗೆ ಬಂದ್ರಂದ್ರ ಪರಣ್ಣ ಮನವಳ್ಳಿ ಅದಾರ. ಅದು ಬಿಟ್ರಪ್ಪ ಅಂತಂದ್ರೆ ಶಿವರಾಮೇಗೌಡ್ರು ಅದಾರ. ಶಿವರಾಮೇಗೌಡರು ಈ ಭಾಗದೊಳಗ ಒಂದ ಸಾರಿ ಬಿಜೆಪಿಯಿಂದ ನಿಂತು ಗೆದ್ದು ಮನಸ್ತಾಪ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಹೋಗಿ
ಮತ್ತೆ ಈಗ ಆಲ್ರೆಡಿ ಬಿಜೆಪಿ ಬಂದಾರ, ಅಂದ್ರ ಮರಳಿ ಗೂಡಿಗೆ ಅಂತಾರಲ್ಲ ಆ ಟೈಪ್ ಆಗೈತಿ. ಇವರು ಸತ ಪ್ರಭಾವಿಗಳಾಗ್ತಾರ ಕೆಲವೊಂದಿಷ್ಟು ಜಾತಿವಾರು ವಿಚಾರ ಮಾಡಿದಾಗ. ಇನ್ನ ಗಂಗಾವತಿ ಕಡೆಯಿಂದ ನೋಡಿದ್ರಂದ್ರ ಜನಾರ್ದನ್ ರೆಡ್ಡಿ ಅವರು ಅದಾರ. ಮೊನ್ನೆ ಬಿಜೆಪಿಗೆ ತಮ್ದೊಂದು ಸಪೋರ್ಟ್ ಕೊಟ್ರು. ಈ ಜನಾರ್ದನ್ ರೆಡ್ಡಿ ಅದಾರಲ್ಲ, ಇವರು ಭಾರಿ ಪ್ರಭಾವಿಗಳು ಅದಾರ ಗಂಗಾವತಿ ಕ್ಷೇತ್ರಕ್ಕ. ಬಹುಶಃ ಗಂಗಾವತಿ ಕ್ಷೇತ್ರಕ್ಕೆ ಅಷ್ಟ ಅಂತ ಹೇಳಿ ಏನು ಜನಾರ್ದನ್ ರೆಡ್ಡಿ ಅವರ ಪ್ರಭಾವ ಅಲ್ಲಿಗೆ ಅಷ್ಟೇ ಸೀಮಿತ ಏನಾಗಲ್ಲ. ಓವರ್ ಆಲ್ ಕೊಪ್ಪಳ ಕ್ಷೇತ್ರಕ್ಕ, ಲೋಕಸಭಾ ಕ್ಷೇತ್ರಕ್ಕ ಅವ್ರದ್ದು ಪ್ರಭಾವ ಐತಿ. ಅಲ್ಲೆಲ್ಲೇ ತಮ್ಮ ಛಾಪು ಒತ್ತಿ ಬಿಟ್ಟಾರ. ಅದೇ ತರ ಸಿಂಧನೂರಿಗೆ ಬಂದ್ರ ವೆಂಕಟರಾವ್ ನಾಡಗೌಡ್ರ ಅದಾರ. ಅದ ಸಿಂಧನೂರ್ ಒಳಗ ಕೆ ವಿರೂಪಾಕ್ಷಪ್ಪ ಅದಾರ. ಈ ಕೆ ವಿರೂಪಾಕ್ಷಪ್ಪನವರು 2004 ಕೊಪ್ಪಳ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಂದ್ಸಾರಿ ಗೆದ್ದು ಬಿಟ್ಟಾರ. ಹಿಂಗಾಗಿ ಇವರು ಇಲ್ಲೇ ಪ್ರಬಲ ಹಿಡಿತದೊಳಗನ ಅದಾರ. ಈಗ ಪ್ರೆಸೆಂಟ್ ಇವರು ಬಿಜೆಪಿ ಒಳಗ ಅದಾರ. ಅದೇ ಪ್ರಕಾರ ಮಸ್ಕಿ ಹಿಡಿದ್ರಂದ್ರ ಅಲ್ಲೇ ಪ್ರತಾಪ್ ಗೌಡ್ರು ಅದಾರ. ಇನ್ನು ಕನಕಗಿರಿಗೆ ಅಂದ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಡಿತ ಜಾಸ್ತಿ ಐತೆ ಅಂತ ಆಗಲ್ಲ ಹೇಳಿದ್ನಲ್ಲ, ಆ ಪ್ರಕಾರ ಬಂದ್ರಂದ್ರ ಇಲ್ಲೇ ದಡೇಸ್ಗೂರ್ ಅದಾರ. ಅದ ಪ್ರಕಾರ ಯಲಬುರ್ಗಾಕ್ ಬಂದ್ರಂದ್ರ ಹಾಲಪ್ಪ ಆಚಾರ್ಯ ಅದಾರ. ಇನ್ನು ಕುಷ್ಟಗಿಗ್ ಬಂದ್ರ ದೊಡ್ಡನಗೌಡ ಪಾಟೀಲ್, ಇವರು ವಿರೋಧ ಪಕ್ಷದ ಮುಖ್ಯ ಸಚೇತಕರು ಅದಾರ. ಈ ಪ್ರಕಾರ ಲಿಸ್ಟಿನ ಪ್ರಕಾರ ನಾವು ಅನಲೈಸ್ ಮಾಡ್ಕೊಂತ ಹೋದ್ರಂದ್ರ ಯಾರ್ಯಾರು ಯಾವ್ಯಾವ ಭಾಗದಾಗ ಎಷ್ಟೆಷ್ಟು ಮತನ ಪಡಿತಾರ ಅನ್ನೋದ್ರ ಮೇಲೆ ಯಾವ ಪಕ್ಷ ಅಥವಾ ಯಾವ ಅಭ್ಯರ್ಥಿ ಗೆಲ್ತಾರ ಅನ್ನೋದು ಈಸಿ ಆಗ್ತೈತಿ. ಇಲ್ಲಿ ಕುಷ್ಟಗಿ ಶಾಸಕರದಾರಲ್ಲ ದೊಡ್ಡನಗೌಡ ಪಾಟೀಲ್ರು, ಇವರು ವಿರೋಧ ಪಕ್ಷದ ಮುಖ್ಯ ಸಚೇತಕರು ಅದಾರ. ಇವ್ರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಟ್ಟಾರ. ಆದ್ರ ಇಲ್ಲಿ ನಾವು ಏನು ನೋಡ್ಬೇಕಾಗತ್ತ ಅಂತಂದ್ರ ಇವ್ರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದರು. ರಾಯಚೂರು ಜಿಲ್ಲಾ ಅಲ್ದನ ತಮ್ಮ ಪ್ರಭಾವನ ಬಳಸಿದ್ರಂದ್ರ ಸಿಂಧನೂರು ಕೊಪ್ಪಳ ಕುಷ್ಟಗಿ, ಸಿಂಧನೂರು ಕೊಪ್ಪಳ ಕುಷ್ಟಗಿ 3 ಕ್ಷೇತ್ರನ ತಾವಲ್ದೆ ಕೆ ವಿರೂಪಾಕ್ಷಪ್ಪ ಮತ್ತೆ ಜನಾರ್ದನ್ ರೆಡ್ಡಿ ಅವ್ರನ್ನ ಅವರು ವಿಶ್ವಾಸಕ್ಕೆ ತಗೊಂಡು ಉಸ್ತುವಾರಿ ಜಿಲ್ಲೆ ಬಿಟ್ಟು ಇಲ್ಲಿ ಪ್ರಭಾವ ಬೀರಿದ್ರಂದ್ರ ಹಾಲು ಮತದ್ದು ಎಲ್ಲಾ ತರದ್ದು ಓಟುಗಳು ಆಲ್ಮೋಸ್ಟ್ ಇವ್ರ ಕಡೆ ವಾಲ್ತೈತಿ. ಆದ್ರ ಏನು ಒಂದು ಹಾಲು ಮತದ ಸಮಾಜದ ಒಂದು ವೋಟಿಂಗ್ ಕೆಪಾಸಿಟಿ ನಾನು ಏನ್ ಹೇಳಿದ್ನಲ್ಲ, ಪ್ರಭಾವಿಗಳು ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಅದಾರಲ್ಲ ರಾಜಶೇಖರ್ ಹೆಟ್ನಾಳ್, ಸ್ವತಃ ಇವರು ಹಾಲು ಮತ ಸಮಾಜದವರು ಅದಾರ. ಹಾಲು ಮತ ಸಮಾಜನ ಇವರು ಪ್ರತಿನಿಧಿಸ್ತಾರ. ಇಲ್ಲಿ ಯಾರು ಯಾವ ರೀತಿ ವರ್ಕ್ ಮಾಡ್ತಾರ, ಗ್ರೌಂಡ್ ವರ್ಕ್ ಮಾಡ್ತಾರ ಅನ್ನೋದ್ರ ಮೇಲೆ ಮತ ಪಡಿಬಹುದಾಗೈತಿ. ಜಾತಿವಾರು ಎಲ್ಲಿ ಹಾಲು ಮತದ ಪ್ರಭಾವ ಐತಿ ಅದೇ ಪ್ರಕಾರ ಆ ಪ್ರಭಾವನ ಒಂದು ಅಭ್ಯರ್ಥಿಗೂ ಹೋಗ್ಬೋದು. ಮತ್ತೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಅದಾರಲ್ಲ ಡಾಕ್ಟರ್ ಬಸವರಾಜು, ಇವರು ಸ್ವತಃ ಪಂಚಮಸಾಲಿ ಸಮುದಾಯನ ಇವರು ಪ್ರತಿನಿಧಿಸಿದ್ರು. ಇಲ್ಲಿ ತಮ್ಮ ಪ್ರಭಾವನು ಬೆಳೆಸಬೇಕಾಗತ್ತ, ತಾವು ಕೂಡ ಪ್ರಭಾವ ಬೀರ್ಬೇಕಾಗತ್ತ ಪಂಚಮಸಾಲಿ ಸಮುದಾಯವಕ್ಕ. ಸಿರುಗುಪ್ಪ ಮಸ್ಕಿ ಗಂಗಾವತಿ ಅಂತ ಹೇಳಿದ್ನಲ್ಲ, ಇಲ್ಲೇ ತಮ್ಮ ಪ್ರಭಾವನ ಬೆಳೆಸಬೇಕಾಗತ್ತ. ಅದೇ ರೀತಿ ಬಂದ್ರಪ್ಪ ಅಂತಂದ್ರೆ ಕನಕಗಿರಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಮೇಲ್ಗೈ ಐತಿ, ಹಿಡಿತ ಸಾಧಿಸೈತಿ. ಇಲ್ಲಿ ಬಸವರಾಜ್ ದಡೇಸ್ಗೂರ್ ಜಾಸ್ತಿ ಕೆಲಸ ಮಾಡ್ತಾರೋ ಏನು ಶಿವರಾಜ್ ತಂಗಡಿಗೆ ಜಾಸ್ತಿ ಕೆಲಸ ಮಾಡ್ತಾರೋ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗತ್ತ. ಇಲ್ಲಿ ಒಂದ್ ಕಡೆ ಶಿವರಾಜ್ ತಂಗಡಿಗೆ ಅವರು ಈಗ ಪ್ರೆಸೆಂಟ್ ಈಗ ಮಿನಿಸ್ಟರ್ ಅದಾರ, ತಮ್ದು ಒಂದು ಛಾಪ್ ಮೂಡಿಸಬಹುದು ಅನ್ನೋ ಸಾಧ್ಯತೆ ಐತಿ. ಇನ್ನ ಯಲಬುರ್ಗಾಕ್ ಬಂದ್ರಂದ್ರ ಇಲ್ಲಿ ಜಾಸ್ತಿ ಯಾವ್ದು ಪ್ರಭಾವಿ ಇಲ್ಲ, ಯಾವ ಜನಾಂಗನು ಪ್ರಭಾವಿ ಕಾಣವಲ್ದು, ಯಾವ ಸಮುದಾಯನು ಇಲ್ಲೇ ಪ್ರಭಾವಿ ಕಾಣವಲ್ದು. ಹಂಗಂತ ಹೇಳಿ ಇಲ್ಲೇ ಕಡೆಗಣಿಸೋದು ಯಾವುದೂ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರ ಈ ಒಂದು ಜಾತಿ ಸಮೀಕರಣದ ಮೇಲೆನ ಈ ಕೊಪ್ಪಳ ಕ್ಷೇತ್ರದೊಳಗ ಅಭ್ಯರ್ಥಿ ಗೆಲ್ತಾರ ಅನ್ನೋದು ಬಹುಶಃ ಈ ಒಂದು ಮುಖಾಂತರ ನಮಗ ಗೊತ್ತಾಗತೈತಿ. ಯಾರು ಯಾವ ಪ್ರಕಾರ ಕೆಲಸ ಮಾಡ್ತಾರ, ತಮ್ಮ ಎಫರ್ಟ್ ಏನು, ತಮ್ಮದೇ ಆದಂತ ಪಕ್ಷನ ಅವ್ರಿಗೆ ಯಾವ ತರ ಗ್ರೌಂಡ್ ವರ್ಕ್ ಮಾಡಾಕ ಕೆಲಸ ವಹಿಸೈತಿ ಅನ್ನೋದ್ರ ಮೇಲೆ ಒಂದು ಅಭ್ಯರ್ಥಿ ಗೆಲುವು ಇಲ್ಲೇ ನಿರ್ಣಾಯಕ ಆಗತ್ತಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲೇ ಮುಗಿಸ್ತೀನಿ. ಈ ಒಂದು ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಂಗ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆತಪ್ಪ ಅಂತಂದ್ರ ಲೈಕ್ ಮಾಡಿ, ಶೇರ್ ಮಾಡೋ ಮುಖಾಂತರ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ನೀವು ಎನ್ಕರೇಜ್ ಮಾಡ್ಬೇಕಂತ ಹೇಳ್ತೀನಿ. ಇದೇ ತರ ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ